ಲೋಕಸಭೆಯ ಪ್ರಚಾರದ ಕಣದಲ್ಲಿ ಈಗ ಬರ ಪರಿಹಾರ ರಾಜಕೀಯ ಜೋರಾಗಿದೆ. ಅಮಿತ್ ಶಾ ಅವರು ಒಂದು ಹೇಳಿದ್ರು, ಅದಕ್ಕೆ ಸಿದ್ದರಾಮಯ್ಯನವರಿಗೆ ತಿರುಗಿ ಬಿದ್ರು. ಬನ್ನಿ ಚಾಲೆಂಜ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಇಲ್ಲದೆ ಇದ್ರೆ ಸುಳ್ಳಾಗ್ಬಿಟ್ರೆ ಅಂತ ಹೇಳಿ ಅವ್ರದ್ದು. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರು, ಈ ಕಡೆ ಪ್ರಹ್ಲಾದ್ ಜೋಶಿ ಅವರು, ಅಶೋಕ್ ಅವರೆಲ್ಲ ಹೇಳಿದ್ದಾರೆ. ನೋಡೋಣ. ಅಮಿತ್ ಶಾ ಬಂದಿದ್ರು. ಇಡೀ ಅವರ ಭಾಷಣ ಬರೀ ಸುಳ್ಳಿನಿಂದ ಕೂಡಿ. ಮುಂದೆ ವೇಳಕ್ಕೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದೀವೋ ನೀವು ಸುಳ್ಳು ಹೇಳ್ತಾ ಇದೀರೋ ಚರ್ಚೆ ಆಗ್ಲಿ. ಅದಕ್ಕೆ ಬರಕ್ಕೆ ಧರ್ಮಿಲ್ಲ ಅವರಿಗೆ. ಸತ್ಯದ ತಲೆ ಮೇಲೆ ಹೊಡೆದಾಗಿ ಸುಳ್ಳು ಇವತ್ತು ಬಂದ್ಬಿಟ್ಟು ರಾಜ್ಯಕ್ಕೆ ಸುಳ್ಳನ್ನ ಹೇಳಿ ನಾನು ನಿನ್ನೆ ಸವಾಲ್ ಹಾಕಿದ್ದೇನೆ ಅವರಿಗೆ. ಬನ್ನಿ, ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯೂ ಇದೆ, ಅಲ್ಲಿ ನಾನು ನೋಡಿ, ಯಾರು ಸುಳ್ಳು ಹೇಳ್ತಾರೆ, ಯಾರು ಈ ದೇಶಕ್ಕೆ ಭ್ರಷ್ಟಾಚಾರ ಮಾಡೋದ್ರ ಮೂಲಕ ದ್ರೋಹ ಬಗೆದಿದ್ದಾರೆ, ಇದೆಲ್ಲವೂ ಜನರ ಮುಂದೆ ಇದೆ. ನಾವು 4,60,70,000 ಕೋಟಿ ಕೊಟ್ಟಿದ್ದೇವೆ. ಆಲ್ಮೋಸ್ಟ್ 3 ಟೈಮ್ಸ್ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೇವೆ. ದೇಶದ ಈಗ ಅಮಿತ್ ಶಾ ಬಂದ ಕೂಡಲೇ ನಾವು ತಯಾರಿ ಆಯ್ತೀವಿ, ಕರೆಕ್ಟಾಗಿ ಜಾಗ ಹೇಳ್ರಪ್ಪ, ಕ್ಯಾಮ್ರಾ ತಗೊಂಬತ್ತೀವಿ. ಅಷ್ಟೇ ಸವಾಲು. ಅವ್ರು ಬರೋಲ್ಲ, ನೀವು ಸುಳ್ಳು ಹೇಳಿ, ನೀವು ಸವಾಲು ಹಾಕೋದು ನಿಲ್ಲಲ್ಲ. ನಾವು ಏನು ಮಾಡೋಣ? ಟಾಕ್ ಓವರ್ ಅಂತೂ ನಡೀತಾ ಇರೋದು. ನಡೀಲಿ ಅಷ್ಟೇ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನ. ಹೀಗಾಗಿ ಇವತ್ತು ವಿಪರೀತ ಭರಾಟೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ, ರಾಜೀವ್ ಗೌಡ, ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್, ಮೈಸೂರಿನಲ್ಲಿ 2ನೇ ಬಾರಿ ಯದುವೀರ್, ಕಾಂಗ್ರೆಸ್ನ ಲಕ್ಷ್ಮಣ್, ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ನಾಮಪತ್ರ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಮತ್ತು ರಕ್ಷಾ ರಾಮಯ್ಯ ಕೂಡ ಸಲ್ಲಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶ್ರೀನಿವಾಸ ಪೂಜಾರಿ, ಜಯಪ್ರಕಾಶ್ ಹೆಗಡೆ ಮತ್ತು ದಕ್ಷಿಣ ಕನ್ನಡದಲ್ಲಿ ಅಂದರೆ ಮಂಗಳೂರಿನಲ್ಲಿ ಪದ್ಮರಾಜ ರಾಮಯ್ಯ ಕಾಂಗ್ರೆಸ್, ತುಮಕೂರಿನಲ್ಲಿ ಸೋಮಣ್ಣ ಎಲ್ಲ ಹಾಕಿದ್ದಾರೆ. ಗುಡ್, ನೈಸ್, ಎಲ್ಲರೂ ಹಾಕಿದ್ದೀರಾ, ಒಳ್ಳೆಯದು. ರಾಮನಗರದಲ್ಲಿ ಇನ್ಯಾರೊಬ್ಬರು ಸಿ ಎನ್ ಮಂಜುನಾಥ್ ಅಂತ ಇನ್ಯಾವುದೋ ಪಕ್ಷದ ಹೆಸರಿನವರೊಬ್ಬರು ಅವ್ರು ಹಾಕ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ಹಾಕ್ಕೋಬೋದು. ಇವತ್ತು ಹಾಕಿರೋದ್ರಲ್ಲಿ ಸ್ವಲ್ಪ ಆಸ್ತಿ ಸುಮಾರಾಗಿದೆ ಅಂತಂದರೆ ನೋಡ್ಬಿಡೋಣ ಸರ್. ಶೋಭಾ ಕರಂದ್ಲಾಜೆ ಅವರು ಈಗ ಒಂದು ಸುಮಾರು 24ರಲ್ಲಿ 16 ಕೋಟಿ ಆಸ್ತಿ ತೋರಿಸ್ತಿದ್ದಾರಂತೆ. 19ರಲ್ಲಿ 10 ಕೋಟಿ ತೋರಿಸಿದ್ರು. 4 ಕೋಟಿ ಸಾಲ ಬೇರೆ ತೋರಿಸಿದ್ದಾರೆ. ಆಲ್ ರೈಟ್. ಪದ್ಮರಾಜನ್ ಅವರು ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ, ಒಂದು 1.26 ಕೋಟಿ ಸಾಲ, ಒಟ್ಟಾಸ್ತಿ ಒಂದು 1.25 ಕೋಟಿ, 2 ಕೋಟಿ ಹೆಚ್ಚು ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಮೈಸೂರಲ್ಲಿರುವ ಲಕ್ಷ್ಮಣ್ ಅವರು ಒಂದು 2 ಕೋಟಿ 35 ಲಕ್ಷ ನಂದು ಅಂತ ಹೇಳಿದ್ದಾರೆ. 35 ಲಕ್ಷ ಸಾಲ ಅಂತೆ. ಮೇ ಬಿ ಎಲೆಕ್ಷನ್ ಆದಮೇಲೆ ಸಾಲ ಜಾಸ್ತಿ ಆಗ್ಬೋದು. ಯಾಕ್ರಿ ನಗ್ತೀರಿ? ಎಲೆಕ್ಷನ್ ಆದ್ಮೇಲೆ ಸಾಲ ಜಾಸ್ತಿ ಆಗುತ್ತೆ. ಮತ್ತಿನ್ನೇನಾಗುತ್ತೆ? ಸಾಲ ಮಾಡ್ಕೊಂಡೆ ಹಾಕೋದು. ಮತ್ತೇನಾಗುತ್ತೆ? ಇಲ್ಲ, ಸಾಲ ಆಗಬೇಕು, ಇಲ್ದಿರ ಕಷ್ಟಪಟ್ಟು ಸಂಪಾದನೆ ಮಾಡ್ರೆ ಯಾವ್ದಾರು ಒಂದು 40, 60, 50, 80 ಢಮಾರ್ ಆಗಬೇಕು. ಆಸ್ತಿ ಮಾರಾಟ ಅಷ್ಟೇ. 20 ಕೋಟಿಗೆ ಕಡಿಮೆ, ನೋ ಚುನಾವಣೆ ಅಂತೆ ಅಂತ ಹೇಳ್ತಾ ಇದ್ದಾರೆ. ಸುನೀಲ್ ಬೋಸ್ ಚಾಮರಾಜನಗರ, ಒಟ್ಟಾಸ್ತಿ 7 ಕೋಟಿ ಅಂತೆ, ಒಟ್ಟು ಸಾಲ 5.56 ಕೋಟಿ. ಈ ಫಿಗರ್ ಸರಿ ಇದೆಯಾ? ಸಾಲನೇ ಸರ್. ಇನ್ನೊಂದು ಸರಿ ಪರಿಶೀಲನೆ ಮಾಡಿಸ್ಬೇಕಲ್ಲ ಈ ಫಿಗರ್ನ. ಸರ್ ಜಾಸ್ತಿ ಕಡಿಮೆ ಇದೆಯಾ ಸುನೀಲ್ ಬೋಸ್ ಹತ್ರ? ಮಾದೇವಪ್ಪನವರೇ, ಏನಿದು ಏನೋ ಗೊತ್ತಾಗ್ತಿಲ್ಲ ನನಗೆ, ಭಾಳ ಆಶ್ಚರ್ಯ ಆಗ್ತಿದೆ. ಬಾಲರಾಜು ಚಾಮರಾಜನಗರ BJP ಅಭ್ಯರ್ಥಿ, 4.37 ಕೋಟಿ, ಒಂದಷ್ಟು ಕಾರ್ ಹೋಗಿರು. ಜಯಪ್ರಕಾಶ್ ಹೆಗಡೆಗೆ 16 ಕೋಟಿ ಆಸ್ತಿ, ಸಾಲ ಇಲ್ಲವಂತೆ. ಭಾಳ ಡಿಸಿಪ್ಲಿನ್ ಫೈನಾನ್ಷಿಯಲ್ ಮ್ಯಾನು ಹಂಗಾರೆ. ಸಾಲನೇ ಇಟ್ಕೊಂಡು. ಮತ್ತೆ ಈಗ ಎಲೆಕ್ಷನ್ ಆದ್ಮೇಲೆ ಕೋಟ ಶ್ರೀನಿವಾಸ್ ಪೂಜಾರಿ 3.58 ಕೋಟಿ, ಒಂದು ಸಾಲ 1 ಕೋಟಿ. ಉತ್ತರದಲ್ಲಿರುವ ರಾಜೀವ್ ಗೌಡ ಅವರು ಒಟ್ಟಾಸ್ತಿ 135 ಕೋಟಿ, ಪತ್ನಿ ಹೆಸರಲ್ಲಿ ಒಂದು 100 ಕೋಟಿ ಅಂತೆ. ಇರ್ಬೋದು, ತಂದೆ ಕಾಲದಿಂದ, ವೆಂಕಟಪ್ಪನವ್ರ ಕಾಲದಿಂದ ಇರ್ಬೋದು. ಮನ್ಸೂರ್ ಅಲಿ ಖಾನ್ 76 ಕೋಟಿ ತೋರಿಸಿದ್ದಾರೆ, 9 ಕೋಟಿ ಸಾಲ ತೋರಿಸಿದ್ದಾರೆ. ಅವ್ರದ್ದು ಏನಿಲ್ಲ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅದು ಇದು ಏನೇನೋ ಇದೆಯಲ್ಲಪ್ಪ ಅವ್ರದ್ದು ಬಿಸ್ನೆಸ್ಸು. ಹೌದು ಸರ್. ಆಯ್ತು, ನೆಕ್ಸ್ಟ್. ಇನ್ನು ವಯನಾಡಿನಲ್ಲಿ ವಿಚಿತ್ರ ರಾಜಕೀಯ ಸನ್ನಿವೇಶ ಕಾಣಿಸ್ತಾ ಇದೆ. ಇಲ್ಲಿ INDIA ಕೂಟದ ಪಕ್ಷಗಳು, ಇಲ್ಲಿ ಪರಸ್ಪರ ಎದುರಾಳಿಗಳು. ಮಿತ್ರ ಪಕ್ಷ CPI ತೀವ್ರ ವಿರೋಧ, ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ಅಗ್ರನಾಯಕ ರಾಹುಲ್ ಗಾಂಧಿ ಇವತ್ತು 2ನೇ ಬಾರಿಗೆ ವಯನಾಡಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಹೋದರಿ ಪ್ರಿಯಾಂಕಾ ವಾದ್ರಾ ಜೊತೆಗೂಡಿ ಇವತ್ತು ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸಿದ್ರು. ಅಪಾರ ಕಾರ್ಯಕರ್ತರ ಜೊತೆಗೆ ಕಲ್ಪೆಟ್ಟಾದಲ್ಲಿ ಬೃಹತ್ ರೋಡ್ ಶೋ ಎಲ್ಲ ಮಾಡಿದ್ರು. ಈ ವೇಳೆ ಅವ್ರು ಮಾತಾಡಿದ್ರು. ಏನ್ ಮಾತಾಡಿದ್ದಾರೆ? ಏನೋ ಮಾತಾಡಿರ್ತಾರೆ, ಹೆಚ್ಚು ಮತದಿಂದ ಗೆದ್ದಿದ್ದೆ, ಇನ್ನೊಂದ್ಸರಿ ಗೆಲ್ಸಿ, ನಾನು ನಿಮ್ಮನ್ನೆಲ್ಲ ಪ್ರಿಯಾಂಕಾ ಗಾಂಧಿ ಹೆಂಗೆ ನೋಡ್ತೀನೋ ಹಂಗೆ ನೋಡ್ತೀನಿ, ನೀವೆಲ್ಲ ನನ್ನ ತಂಗಿರು ಅಕ್ಕಂದ್ರು ಡ್ಯಾಶ್ ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ತಪ್ಪಿಲ್ಲ, ಅವ್ರು ನಿಲ್ಬೋದು. ಬಟ್ ಅಲ್ಲಿ ಪ್ರಾಬ್ಲಮ್ ಇರೋದು ಇದು, BJP ಮತ್ತು JDS ರಾಜ್ಯದಲ್ಲಿ ಮಾಡ್ಕೊಂಡ್ರದ್ದು ಅಪವಿತ್ರ ಮೈತ್ರಿ. ಹೌದು, ಕಾಂಗ್ರೆಸ್ ಹೇಳೋ ರೀತಿಯಲ್ಲಿ ಪ್ರಕಾರ ಅಲ್ಲಿ ಅದು ಅಪವಿತ್ರ ಹೋರಾಟನ. ಅಲ್ಲಿ INDIA ಕೂಟದಲ್ಲಿರೋರು ಇಬ್ರು ಬಡದಾಡ್ಕತಾ ಇದ್ದೀರಲ್ಲ, ಅದನ್ನ ಏನಂತ ಕರೆಯೋಣ? ಅದು ಅಪವಿತ್ರ ಹೋರಾಟ. ಹಾಗಾದ್ರೆ ಇಲ್ಲಿ ಅಪವಿತ್ರ ಮೈತ್ರಿ, ಕರೆಕ್ಟ್, ಅಪವಿತ್ರ ಮೈತ್ರಿ, ಅದು ಅಪವಿತ್ರ ಹೋರಾಟ ಹಂಗಾರೀಗ. ಮತ್ತೆ ಇನ್ನೇನು ಹೇಳಿದ್ರು, ಅಲ್ಲಿ ಪಿಣರಾಯಿ ವಿಜಯನ್ ಬಾಯಿ ಬಂದಂಗೆ ಬೈತಾರೆ ಇವ್ರನ್ನ.
ಒಗ್ಗಟ್ಟೆ ಇಲ್ಲ ಅನ್ನೋದು ತೋರಿಸ್ತಾ ಇದೆ. ಅಂತಾರೆ. ಬಟ್ ಆಮೇಲೆ ಎಲ್ಲ ಕೇರಳ ಬಾರ್ಡ್ರ್ ಕ್ರಾಸ್ ಆದ ತಕ್ಷಣ ಎಲ್ಲ ಒಂದಾಗ್ಬಿಡ್ತಾರೆ ಅವಾಗ. ಹಾಗಾಗಿ ಅದು ವಿಚಿತ್ರವಾಗಿದೆಯಪ್ಪ. ಸ್ಟಿಲ್ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಏನು ಜನ ತೀರ್ಮಾನ ಮಾಡ್ಕೋತಾರೆ ಅಷ್ಟೇ. ಸಿದ್ದರಾಮಯ್ಯನವರು JDS ಟಾರ್ಗೆಟ್ ಮಾಡ್ತಿದ್ದಾರೆ ಭಾಳ ಕಡೆ. ನ್ಯಾಚುರಲಿ ಅವ್ರು ಯಾರು ಗೆಲ್ಲಲ್ಲ ಅಂತಂದಿದ್ದಾರೆ. ಇರ್ಬೋದು, ಇಲ್ಲದೆ ಇರ್ಬೋದು, ಅದು ಅವ್ರ ಅಭಿಪ್ರಾಯ. ಅಲ್ಟಿಮೇಟ್ಲಿ ಜನನೇ ತೀರ್ಮಾನ ಮಾಡ್ಕೋಬೇಕು. ಯಾವಾಗಲೂ ಅವ್ರಿಗೆ ದೇವೇಗೌಡರ ಭಜನೆ ಅಂತ ಸಿದ್ದರಾಮಯ್ಯನವ್ರಿಗೆ ಕುಮಾರಸ್ವಾಮಿ. ಸರಿ ನೋಡೋಣ ಈಗೇನೇನಾಗುತ್ತೋ. ಒಟ್ಟಲ್ಲಿ ಒಬ್ರಿಗೊಬ್ಬರು ಹೇಳ್ಕೋತಿದ್ದಾರೆ. ಅವ್ರವ್ರಿಗೆ ತೋಚಿದ್ದನ್ನು ಹೇಳ್ಕೊಳ್ಳಿ, ನಿಮಗೆ ತೋಚಿದ್ದನ್ನು ನೀವು ಮಾಡಿ. ಆ ದಿನ ಮರೀದೆ ಮತದಾನಕ್ಕೆ ಹೋಗಿ ಬೆರಳನ್ನು ಸೇಫಾಗಿ ಹಿಡ್ಕೊಂಡು ಹೋಗಿ ಹೇಳ್ತೀನಿ. ಹಾಂ, ಮೊದಲೇ ಡಿಸೈಡ್ ಮಾಡಿರೋ ಕಡೆಗೆ ಹಂಗೆ ಸ್ಟ್ರೈಟ್ ತಗೊಂಡು ಒತ್ಬಿಡಿ ಅಷ್ಟೆ.